ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಬೃಹತ್ ಅನಧಿಕೃತ ಕಟ್ಟಡದ ಕರ್ಮಕಾಂಡವನ್ನು ನೋಡ್ತಾ ಹೋಗೋಣ. 5 ಇಲಾಖೆಗಳ ಅಧಿಕಾರಿಗಳ ಬೃಹತ್ ಹಗರಣ ಇದು. ನಕ್ಷೆ ಮಂಜೂರಾತಿ ಶುಲ್ಕ ಆಯುಕ್ತರ ಖಾತೆಗಿಲ್ಲ. ಏನಿದು? ಒಂದು ಬೃಹತ್ ಅನಧಿಕೃತ ಕಟ್ಟಡದ ಕರ್ಮಕಾಂಡದ ಮಾಹಿತಿಯನ್ನು ಜಿ ಕನ್ನಡ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಂಗಳೂರಿನ ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಬೃಹತ್ ಕಟ್ಟಡದ ಅಕ್ರಮ ಬಯಲಾಗಿದೆ. ಬೃಹತ್ ಅನಧಿಕೃತ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಗರ ಯೋಜನೆ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಹಾಗೂ ಬೆಸ್ಕಾಂ, BWSSB ಮತ್ತು ಅಬಕಾರಿ ಇಲಾಖೆಗಳಲ್ಲಿರುವ ಪರಮ ಭ್ರಷ್ಟ ಅಧಿಕಾರಿಗಳ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ದಾಖಲೆಗಳು ಬಹಿರಂಗವಾಗಿದೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ನಾಗರಬಾವಿ ಬಳಿ ಇರುವಂತಹ ಮಲ್ಲಥಳ್ಳಿಯ ಮುದ್ದಿನಪಾಳ್ಯ ಮುಖ್ಯ ರಸ್ತೆಯ ಸುಖ ಬ್ರೋವೇರಿ ಮತ್ತು ಕಿಚನ್ ವಿರುದ್ಧ ಬಂದಿರುವಂತಹ ಗಂಭೀರ ಆರೋಪ. ಬಿಜೆಪಿ ಮುಖಂಡ NR ರಮೇಶ್ ಇದರ ಬಗ್ಗೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಯಾರ ಖಾತೆಗೆ ಹಣ ಹೋಗಿದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. 66,70,850 ರೂಪಾಯಿ ಯಾರ ಖಾತೆಗೆ ಹೋಯಿತು ಅನ್ನುವಂಥ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. BWSSB ಮತ್ತು ಬೆಸ್ಕಾಂ ಇಲಾಖೆಗಳು ಕಾನೂನು ಬಾಹಿರವಾಗಿ ಎಷ್ಟರ ಮಟ್ಟಿಗೆ ನಡ್ಕೊಳ್ತಿದ್ದಾವೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ. ಬೃಹತ್ ಅನಧಿಕೃತ ಕಟ್ಟಡದ ಕರ್ಮಕಾಂಡದ ಕುರಿತಂತೆ ಬಿಜೆಪಿ ಮುಖಂಡ NR ರಮೇಶ್ ಅವರ ಜೊತೆ ನಮ್ಮ ಪ್ರತಿನಿಧಿ ಪ್ರಸನ್ನ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. NR ರಮೇಶ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂತಂದ್ರೆ ರಾಜಕೀಯ ನಾಯಕರಾಗಿರ್ಬೋದು ಅಥವಾ ಹಲವು ಭ್ರಷ್ಟ ಅಧಿಕಾರಿಗಳ ಎದೆಯಲ್ಲಿ ನಡುಕ ಉಂಟಾಗ್ತದೆ. ಸಹಜವಾಗಿ ಬಹಳ ದೊಡ್ಡ ಒಂದು ಗಂಭೀರವಾದ ಪ್ರಕರಣಗಳನ್ನು ಅವರು ಹೊರತರ್ತಾರೆ. ಇವತ್ತು ಕೂಡ ಒಂದು ಗಂಭೀರವಾದ ಪ್ರಕರಣವನ್ನು ಹೊರತಂದಿರುವಂಥದ್ದು BBMP ಮಾಜಿ ಆಡಳಿತ ಪಕ್ಷದ ನಾಯಕರಾದ NR ರಮೇಶ್ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ತಾವು 5 ಪ್ರಮುಖ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿರುವಂಥದ್ದು ಆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ, ಜೊತೆಯಲ್ಲಿ ಈ ಒಂದು ಬಹಳ ದೊಡ್ಡ ಅಕ್ರಮ ಆಗಿರುವಂತಹ ಒಂದು ಆರೋಪವನ್ನು ಮಾಡೋ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೀರಿ. ಈ ಒಂದು ಪ್ರಮುಖ ಹಗರಣ ಅಥವಾ ಅಕ್ರಮ ಏನು ಸರ್? ಕೇವಲ ಬೆಂಗಳೂರು ಮಹಾನಗರ ಅಥವಾ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನೋ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಾರ್ಡ್ ನಂಬರ್ 129ರ ಮಲ್ಲತ್ತಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸುಖ ಬ್ರೂ ಆ್ಯಂಡ್ ಕಿಚನ್ ಅನ್ನೋ ಒಂದು ಬೃಹತ್ತಾದಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟು ಸುಮಾರು 1,85,000 ಚದುರಡಿಗಳಷ್ಟು ವಿಸ್ತೀರ್ಣದ ಒಟ್ಟು ನಿರ್ಮಿತ ಪ್ರದೇಶವನ್ನು ಹೊಂದಿದ್ದು ಒಮ್ಮೆಲೆ 2,000 ಜನ ಆಸೀನರಾಗ್ಬೋದಂಥ ಆಸನದ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಒಂದು ದಿನಕ್ಕೆ 5,000-6,000 ಮಂದಿ ಗ್ರಾಹಕರು ಬಂದು ಹೋಗುವಂಥ ಒಂದು ಬೃಹತ್ತಾದಂಥ ವಾಣಿಜ್ಯ ಒಂದು ಚಟುವಟಿಕೆ ಇರತಕ್ಕಂಥ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟು. ಇದರ ನಿರ್ಮಾಣ ಕಾರ್ಯದಲ್ಲಿ ಆಗಿರ್ತಕ್ಕಂಥದ್ದು, ಹಾಗೆ ಇದರ ಲೈಸೆನ್ಸು ಅಂದರೆ ಅಬಕಾರಿ ಇಲಾಖೆಯ ಪರವಾನಗಿಯನ್ನು ಕೊಡುವಂಥದ್ರಲ್ಲಿ ಆಗಿರ್ತಕ್ಕಂಥದ್ದು, ಹಾಗೆ ನಗರ ಯೋಜನೆ ಇಲಾಖೆ, ಹಾಗೆ ಪಾಲಿಕೆ ಆರೋಗ್ಯ ಇಲಾಖೆ, ಹಾಗೆ ಬೆಸ್ಕಾಂ ಮತ್ತು BWSSB ಸಂಸ್ಥೆಗಳ ಅಧಿಕಾರಿಗಳಿಂದ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಕಾನೂನು ಬಾಹಿರ ಕಾರ್ಯಗಳಿಗೆ ಸಂಬಂಧಪಟ್ಟಾಗ ಇವತ್ತು ನಾನು ಸಂಪೂರ್ಣ ದಾಖಲೆಗಳು ಸಹಿತ ನಾನು ದೂರನ್ನು ಕೊಡೋ ಕೆಲಸವನ್ನು ಮಾಡಿದ್ದೇನೆ. ವಿಷಯ ಏನು ಅಂತಂದರೆ, ಮೊದಲಿಗೆ ಈ ಒಂದು ಮಲ್ಲತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ 83/1A ಅದರ ಸ್ವತ್ತಿನ ಸಂಖ್ಯೆ 411ರ ಮಾಲೀಕರು ಸಿದ್ದರಾಜು ಅವರಾಗಿರ್ತಾರೆ. 412ನೇ ಸ್ವತ್ತಿನ ಮಾಲೀಕರು ಭಾಗ್ಯಮ್ಮನವರಾಗಿರ್ತಾರೆ. 2 ಪ್ರತ್ಯೇಕ ಸ್ವತ್ತುಗಳು, 2 ಪ್ರತ್ಯೇಕ ಖಾತೆಗಳನ್ನು ಹೊಂದಿರತಕ್ಕಂಥ ಈ ಒಂದು 2 ಸ್ವತ್ತುಗಳಲ್ಲಿ 2 ವಾಣಿಜ್ಯ ಸಂಕೀರ್ಣಗಳ ನಿರ್ಮಾಣಕ್ಕೆ ಅಂತ ಹೇಳಿ ನಕ್ಷೆ ಮಂಜೂರಾತಿಯನ್ನು ಕೋರಿ ಅರ್ಜಿಯನ್ನು 2024ರಲ್ಲಿ ಈ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹಲವು ಪ್ರಭಾವಿ ರಾಜಕಾರಣಿಗಳ ಬೇನಾಮಿಯಾಗಿರ್ತಕ್ಕಂಥ ಹರೀಶ್ ಮತ್ತು ಭರತ್ ಅನ್ನೋರು ಅರ್ಜಿ ಸಲ್ಲಿಸ್ತಾರೆ. ಆ ಸಲ್ಲಿಸಿದ ನಂತರ ಈ ನಕ್ಷೆ ಮಂಜೂರಾತಿ ಕಾರ್ಯ 2 ಪ್ರತ್ಯೇಕವಾಗಾದರೂ ಕೂಡ ಕಟ್ಟಿರ್ತಕ್ಕಂಥ ಕಟ್ಟಡ ಒಂದೇ, ಅದು ಕಾನೂನು ಬಾಹಿರವಾದಂಥ ಕಾರ್ಯ. ಇದರ ವಿರುದ್ಧ ಯಾವುದೇ ಕಾರ್ಯಕ್ರಮಗಳನ್ನು ರಾಜರಾಜೇಶ್ವರಿ ನಗರ ವಲಯ ಮತ್ತು ವಿಭಾಗದ ಜಂಟಿ ನಿರ್ದೇಶಕರು ಮತ್ತು ಸಹಾಯಕ ನಿರ್ದೇಶಕರು ತಗೊಳ್ಳಲ್ಲ. ಆದರೆ ಅದ್ರ ಜೊತೆಗೆ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ADTP ಆಗಿರ್ತಕ್ಕಂಥ ಹನುಮಂತರಾಯಪ್ಪನವ್ರು ಮಾಡಿರ್ತಕ್ಕಂಥ ಬೃಹತ್ ಭ್ರಷ್ಟಾಚಾರ ಏನು ಅಂತಂದರೆ, ಈ 2 ಬೃಹತ್ ನಕ್ಷೆ ಮಂಜೂರಾತಿಗಳ ಶುಲ್ಕ ಮತ್ತು ಲೇಬರ್ ಸೆಸ್ಸು ಸುಮಾರು 67 ಲಕ್ಷ ರೂಪಾಯಿಗಳಷ್ಟು ಮೊತ್ತದ ಹಣ ಆಯುಕ್ತರ
ಖಾತೆಗೆ ಜಮೆ ಆಗಬೇಕಾಗಿರ್ತದೆ. ಆಯುಕ್ತರ ಖಾತೆಗೆ ಜಮೆ ಮಾಡಲಿಕ್ಕೆ ಅಂತಲೇ ಅವರು ಆ ಸಂಬಂಧಪಟ್ಟ ಡಿಗಳನ್ನು ಹನುಮಂತರಾಯಪ್ಪನವ್ರು ಕೊಟ್ಟರೆ ಅದನ್ನು ನೇರವಾಗಿ ತಮ್ಮ ಮನೆಗೆ ತೊಗೊಂಡು ಹೋಗೋದ್ರ ಮೂಲಕ ಆಯುಕ್ತರ ಖಾತೆಗೆ ಜಮೆ ಮಾಡದೆ ಹನುಮಂತರಾಯಪ್ಪನವ್ರು ನೇರವಾಗಿ ತಮ್ಮ ತಿಜೋರಿಗೆ ತೊಗೊಂಡೋಗಿ ಇಟ್ಕೊಂಡಿದ್ದಾರೆ. ಅದು ಆಗಿರ್ತಕ್ಕಂಥದ್ದು. ಈ ಎರಡೂ ನಕ್ಷೆಗಳು ಇಟ್ಕೊಂಡು ಎರಡು ಸ್ವತ್ತುಗಳ ನಿರ್ಮಾಣ ಆಗಬೇಕಾಗಿದ್ದು ಕೂಡ ಒಂದೇ ಕಟ್ಟಡ ನಿರ್ಮಾಣ ಆಗ್ತಾ ಇರೋಂಥದ್ರ ವಿರುದ್ಧ ಕ್ರಮ ತಗೊಳ್ಳದೆ ಸುಮಾರು 2 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಕಿಕ್ ಬ್ಯಾಕ್ ರೂಪದಲ್ಲಿ ಪಡ್ಕೊಂಡಿರ್ತಕ್ಕಂಥ ADTP ಹನುಮಂತರಾಯಪ್ಪ, JDTP ವೀಣಾ ಅವರು ದೊಡ್ಡ ಮಟ್ಟದ ಅಪರಾಧವನ್ನು ಮಾಡಿರ್ತಕ್ಕಂಥದ್ದು. ಎರಡನೇದಾಗಿ ಈ ಕಳೆದ 2025 ಡಿಸೆಂಬರ್ 24 ಉದ್ಘಾಟನೆ ಆಗಿರ್ತಕ್ಕಂಥ ಈ ಬೃಹತ್ ವಾಣಿಜ್ಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನಿದೆ, ಒಮ್ಮೆಲೆ 2,000 ಮಂದಿ ಆಸೀನರಾಗಿ ಆಗ್ಬೋದಾದಂಥ ಈ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಾಗೆ CL7 ಲೈಸೆನ್ಸನ್ನು ಕೊಡಲಿಕ್ಕೆ ಬರೋದಿಲ್ಲ. CL7 ಲೈಸೆನ್ಸನ್ನು ಕೊಡಬೇಕು ಅಂತಂದರೆ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ವಿತ್ ಲಿಕ್ಕರ್ ಸರ್ವಿಸ್ ಅನ್ನೋ ಅದು ಕಡ್ಡಾಯ ಆಗಿರ್ತದೆ. ಅಂದರೆ ಮದ್ಯದ ಪೂರೈಕೆ ಇರ್ತಕ್ಕಂಥ ಲಾಡ್ಜು ಮತ್ತು ವಸತಿ ಮತ್ತು ಊಟದ ಗೃಹ ಇರ್ತಕ್ಕಂಥದ್ದಕ್ಕೆ ಮಾತ್ರ ಕೊಡಬೇಕಾಗುತ್ತೆ. ಇಲ್ಲಿ ಬೋರ್ಡಿಂಗ್ ಅಂದರೆ ಕನಿಷ್ಠ 15 ಕೊಠಡಿಗಳು ಲಾಡ್ಜ್ ರೂಮ್ಗಳು ಇರಬೇಕಾಗುತ್ತೆ. ಇಲ್ಲಿ ಒಂದೇ ಒಂದು ಲಾಡ್ಜ್ ರೂಮ್ ಇಲ್ಲದೇ ಇದ್ದರೂ ಕೂಡ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಪಶ್ಚಿಮ ವಿಭಾಗದ ಉಪಾಯುಕ್ತರಾಗಿರ್ತಕ್ಕಂಥ ಇದು ಅಬಕಾರಿ ಇಲಾಖೆಯ ಉಪಾಯುಕ್ತರು DC ಆಗಿರ್ತಕ್ಕಂಥ ಮುರಳಿ ಅವರು ಈಗಾಗಲೇ ಅವರು ಹಲವಾರು ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಲೋಕಾಯುಕ್ತ ದಾಳಿಗೂ ಒಳಗಾಗಿರ್ತಕ್ಕಂಥ ಭ್ರಷ್ಟಾಧಿಕಾರಿ ಸುಮಾರು 3 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ RB ತಿಮ್ಮಾಪುರವರ ಹೆಸರನ್ನು ಹೇಳ್ಕೊಂಡು, ಯಾಕಂದರೆ CL7 ಕೊಡಬೇಕಾದ್ರೆ ಅನುಮೋದನೆ ಅಬಕಾರಿ ಸಚಿವರು ಮಾಡಬೇಕಾಗತ್ತೆ, 3 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಈ ಮಾಲೀಕರಿಂದ ಪಡ್ಕೊಂಡು ಆ ಒಂದು ಕಾನೂನಿನ ಎಲ್ಲ ನಿಯಮಗಳಿಗೆ ತೂರಿ CL7 ಲೈಸೆನ್ಸನ್ನು ಕೊಟ್ಟಿರ್ತಕ್ಕಂಥದ್ದು. ಬೆಸ್ಕಾಂ ಕಟ್ಟಡ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ 49 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಶಕ್ತಿಯನ್ನು ತಾತ್ಕಾಲಿಕ ಸಂಪರ್ಕವನ್ನು ಕೊಟ್ಟಿರ್ತಾರೆ. 2024 ಡಿಸೆಂಬರ್ 17 ಸುಪ್ರೀಂ ಕೋರ್ಟ್ ಆದೇಶ ಏನು ಮಾಡಿದೆ, OC/CC ಇಲ್ಲದೆ ಇರತಕ್ಕಂಥ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನಾಗಲಿ ಕುಡಿಯೋ ನೀರು ಅಥವಾ ಒಳಚರಂಡಿ ಸಂಪರ್ಕವನ್ನಾಗಲಿ ಕೊಡಬಾರ್ದು ಅನ್ನೋ ಏನು ಆದೇಶ ಮಾಡಿದೆ, ಅದನ್ನು ಮೀರಿ ಇವರು ತಾತ್ಕಾಲಿಕ ಸಂಪರ್ಕವನ್ನು ಕೇವಲ 100 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿ ಸಾಮರ್ಥ್ಯಕ್ಕೆ ಮಾತ್ರ ವಿಸ್ತರಿಸ್ಬೋದಾದಂಥ ಅವಕಾಶ ಇದ್ದರೂ ಕೂಡ ಅದನ್ನೆಲ್ಲ ಮೀರಿ ಇವರು 1,000 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿಯನ್ನು 1 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯ ಸಾಮರ್ಥ್ಯದ ವಿದ್ಯುತ್ ಶಕ್ತಿಯ ಪೂರೈಕೆಗೆ ಇವರು ತಾತ್ಕಾಲಿಕ ಸಂಪರ್ಕವನ್ನು ಕೊಡೋ ಮಟ್ಟದ ತಪ್ಪನ್ನು ರಾಜರಾಜೇಶ್ವರಿ ವಿಭಾಗದ ಬೆಸ್ಕಾಂ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ KJ ಜಾರ್ಜ್ ಅವರಿಗೆ ನಾನು ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೇನೆ. BWSSB ಅಧಿಕಾರಿಗಳು ಇವರಿಗೆ ಸಂಪರ್ಕ ಕೊಡಲಿಕ್ಕೆ ಬರಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ. ಆದರೂ ಕೂಡ 18 ಟಾಯ್ಲೆಟ್ಗಳನ್ನು ಹೊಂದಿರತಕ್ಕಂಥ ಮತ್ತು ಬೃಹತ್ತಾದಂಥ ಕಿಚನು, ಪ್ರತಿದಿನ 5-6 ಸಾವಿರಕ್ಕೂ ಹೆಚ್ಚು ಗ್ರಾಹಕರು ಬಂದು ಹೋಗುವಂಥ ಒಂದು ಶುಚಿ ಮಾಡುವಂಥದ್ರ ಜೊತೆಗೆ ಪಾತ್ರೆಗಳನ್ನು ಎಲ್ಲ ಶುಚಿ ಮಾಡುವಂಥ ಕೆಲಸ, ದೊಡ್ಡದಾದಂಥ ಕಿಚನ್ನು ಮತ್ತು ಇದನ್ನು ಬಳಕೆಗೆ ಇವರು ಅವಕಾಶ ಮಾಡಿಕೊಡೋಕ್ಕಲ್ಲ. ಆದರೂ ಕೂಡ ಅನಧಿಕೃತ ಸಂಪರ್ಕವನ್ನು ಕಾನೂನು ಬಾಹಿರವಾಗಿ ಕೊಡೋದ್ರ ಮೂಲಕ 16 ಲಕ್ಷ ರೂಪಾಯಿಗಳ ಭ್ರಷ್ಟಾಚಾರವನ್ನು ಮಾಡಿ 30 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ನಷ್ಟ ಉಂಟು ಮಾಡಿದ್ದಾರೆ BWSSB ಸಂಸ್ಥೆಗೆ ಅಲ್ಲಿನ ಅಧಿಕಾರಿಗಳು. ಆರೋಗ್ಯ ಇಲಾಖೆ ಪಾಲಿಕೆ ಆರೋಗ್ಯ ಅಧಿಕಾರಿಗಳು ಅಂದರೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ಆರೋಗ್ಯ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ RR ನಗರದ ಡಾಕ್ಟರ್ ಧನಂಜಯ ಅವರು ಮತ್ತು ವಾರ್ಡ್ ನಂಬರ್ 129 ಹಿರಿಯ ಆರೋಗ್ಯ ಪರಿವೀಕ್ಷಕ ನಾಗರಾಜಪ್ಪನವರು 10 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ಪಡ್ಕೊಂಡು ಅವರು ಒಂದು ಆರೋಗ್ಯ ಪರವಾನಗಿಯನ್ನು, ಟ್ರೇಡ್ ಲೈಸೆನ್ಸನ್ನು, ಅದು ಕೂಡ ಕಾನೂನು ಬಾಹಿರವಾಗಿರ್ತಕ್ಕಂಥ ಕಾರ್ಯ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಸುದೀರ್ಘವಾದಂಥ ಸಂಪೂರ್ಣ ದಾಖಲೆಗಳ ಸಹಿತ ಪತ್ರವನ್ನು ಬರೆದು ಈ ಒಂದು ಪ್ರಕರಣದ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಬೇಕು ಅಥವಾ CID ತನಿಖೆ ವಹಿಸಬೇಕು ಅಂತ ಕೇಳ್ಕೊಳ್ಳೋದ್ರ ಜೊತೆಗೆ ಆ ಒಂದು ಕೂಡಲೇ ಈ ಬೆಸ್ಕಾಂ ಅಧಿಕಾರಿಗಳೇನು 1,000 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿಯ ಸಂಪರ್ಕವನ್ನು ಏನು ಕೊಟ್ಟಿದ್ದಾರೆ ಅದನ್ನು ಕೂಡಲೇ ತೆರವುಗೊಳಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಅಮಾನತು ಮಾಡಬೇಕು ಅಂತ KJ ಜಾರ್ಜ್ ಅವರಿಗೆ, ಹಾಗೆ ಆರೋಗ್ಯ ಅಧಿಕಾರಿಗಳೇನು ಇವತ್ತು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಧನಂಜಯ ಮತ್ತು ಹಿರಿಯ ಆರೋಗ್ಯ ಪರಿವೀಕ್ಷಕ ನಾಗರಾಜಪ್ಪನವರು ಕಾನೂನು ಬಾಹಿರವಾಗಿ ಏನು ಇವತ್ತು ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು, ಟ್ರೇಡ್ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ತಮ್ಮ ಖಾತೆಗೆ ಹಣ ಸೇರಬೇಕಿರುವಂಥ ಹಣವನ್ನು ನೇರವಾಗಿ ಅವರ ಖಾತೆಗೆ ತೊಗೊಂಡೋಗಿರೋ ಅವರು ಜಮಾವಣೆ ಮಾಡ್ಕೊಂಡಿರ್ತಕ್ಕಂಥ ಹಗರಣಕ್ಕೆ ಸಂಬಂಧಪಟ್ಟ GB ಆಯುಕ್ತರಿಗೆ ಮತ್ತು ಈ ಕಟ್ಟಡವನ್ನು ಅಕ್ರಮ ಕಟ್ಟಡ ತೆರವುಗೊಳಿಸಬೇಕು ಅಂತೇಳಿ ಇವರಿಗೆ ನಾನು ದೂರನ್ನು ಕೊಟ್ಟಿದ್ದೇನೆ. ಇದು ನಮ್ಮ ಲೋಕಾಯುಕ್ತದಲ್ಲಿ ಮತ್ತು ಜಾರಿ ನಿರ್ದೇಶನಾಲಯದಲ್ಲಿ ಈ ಎಲ್ಲ 9 ಮಂದಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ, ವಂಚನೆ, ಅಧಿಕಾರ ದುರುಪಯೋಗ, ನಕಲಿ ದಾಖಲೆ ತಯಾರಿಕೆ ಮತ್ತು ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ. ಸರ್, ಈಗ ಇಷ್ಟು ಓಪನ್ ಆಗಿ ಯಾವುದೇ ಭಯ ಇಲ್ಲದೆ ಕಾನೂನಿದೆ, ಸುವ್ಯವಸ್ಥೆ, ಸುಪ್ರೀಂ ಕೋರ್ಟ್ ಆರ್ಡರ್ಗಳಿದೆ, ಹೈಕೋರ್ಟ್ ಆರ್ಡರ್ಸ್ಗಳಿದೆ, ಪ್ರತಿಯೊಂದು ಪರ್ಮಿಷನ್ ಏನೇ ತೆಗೆದುಕೋಬೇಕು ನೀತಿ ನಿಯಮಗಳ ಅಡಿನಲ್ಲಿ ತೆಗೆದುಕೋಬೇಕು. ಇಷ್ಟು ಓಪನ್ ಆಗಿ ಭಯ ಇಲ್ಲದೆ ಈ ಥರ ಒಂದು ಅಕ್ರಮಗಳನ್ನು ಎಸಗ್ತಾರಲ್ಲ, ಇದಕ್ಕೆ ಕಾರಣ ಏನು ಸರ್? ಈಗಾಗಲೇ ನಿಮಗೆ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನಿಮಗೆ ದಾಖಲೆಗಳು ಸಹಿತ ರುಜುವಾತಾಗಿದೆ. ನೇರವಾಗಿ ಸಚಿವರೇ ಭಾಗಿಯಾಗಿರ್ತಕ್ಕಂಥ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲ್ಲ ಖಾತೆಗಳು, ಎಲ್ಲ ರಾಜ್ಯ ಸರ್ಕಾರದ ಖಜಾನೆಗಳು ಸಂಪೂರ್ಣವಾಗಿ ಬರಿದಾಗಿರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ಇವರು
ಬೇರೆ ಬೇರೆ ಕಾರಣಗಳಿಗೆ ಅವರ ವರಿಷ್ಠರಿಗೆ ಪೂರೈಕೆ ಮಾಡಲಿಕ್ಕೆ, ಅಕ್ರಮಣವನ್ನು ಪೂರೈಕೆ ಮಾಡಲಿಕ್ಕೆ ಇಂಥ ದಾರಿಯನ್ನು ಕಂಡುಕೊಂಡಿದ್ದಾರೆ. ಅದು ಬೇರೆ. ಆದರೆ ಈ ಅಧಿಕಾರಿಗಳು ಯಾವತ್ತೂ ಸರಿ ಹೋಗೋದಿಲ್ಲ. ಹಾಗಾಗಿ ಇವತ್ತು ಮುಂಚೆ ಭ್ರಷ್ಟಾಚಾರಿಗಳ ಮಹಾನಗರ ಪಾಲಿಕೆ ಅಂತ BBMP ಕರೀತಾರೆ, ಇವತ್ತು ಗ್ರೇಟರ್ ಭ್ರಷ್ಟಾಚಾರಿಗಳ ಪ್ರಾಧಿಕಾರ ಅಂತ ಇವತ್ತು ಕರಿಬೇಕಾಗ್ತದೆ. ಆ ರೀತಿ GBA ಮತ್ತು ಪಾಲಿಕೆ 5 ಪಾಲಿಕೆಗಳ ಅಧಿಕಾರಿಗಳು ಪರಿವರ್ತನೆ ಆಗಿರ್ತಕ್ಕಂಥ ನಮಗೆಲ್ಲ ಗೊತ್ತಿದೆ. ಇನ್ನು ಬೆಸ್ಕಾಮ್ BWSSB ಹೇಳ್ಕೊಳ್ಳೋಗೆ ಇಲ್ಲ, ನಿರಂತರವಾಗಿ ವ್ಯಾಪಕವಾದಂಥ ಭ್ರಷ್ಟಾಚಾರ ನಡ್ಕೊಂಡ್ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದರ ವಿರುದ್ಧ ಕೇವಲ ದೂರುಗಳನ್ನು ನಾವು ದಾಖಲು ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಆದರೆ ಪ್ರತಿಯೊಬ್ಬ ನಾಗರಿಕರು ಕೂಡ ಇಂಥ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಸರಿಪಡಿಸುವಂಥ ನಿಟ್ಟಿನಲ್ಲಿ ಧ್ವನಿ ಎತ್ತಿದಾಗ, ಅದರ ವಿರುದ್ಧ ಹೋರಾಟ ಮಾಡಿದಾಗ ಮಾತ್ರ ಎಲ್ಲೋ ಒಂದು ಕಡೆ ಇಂಥದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ. ಯಾಕಂದರೆ ರಾಜಕಾರಣಿಗಳಿಂದ ನಾವು ಏನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ನಮಗೆ ಇವತ್ತು 100 ಜನರಲ್ಲಿ ಒಂದು 3-4 ಮಂದಿ 4-5 ಮಂದಿ ಮಾತ್ರ ನಿಷ್ಠಾವಂತ ಪ್ರಾಮಾಣಿಕ ರಾಜಕಾರಣಿಗಳು ಜನಪ್ರತಿನಿಧಿ ಕಳಿಸ್ಕೊಳ್ತಾರೆ ಹೊರತು ಮಿಗಿದವರೆಲ್ಲ ಇಂಪಾರ್ಷಿಯಲ್ ಆಫ್ ಪಾರ್ಟಿ. ಎಲ್ಲರೂ ಈ ಭ್ರಷ್ಟ ವ್ಯವಸ್ಥೆಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ಆಮೇಲೆ ಹಿರಿಯ IAS ಅಧಿಕಾರಿಗಳೇನಿದ್ದಾರೆ, ಇವತ್ತು IAS ಲಾಬಿನೇ ಬೇರೆ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ವ್ಯವಸ್ಥೆ ಸರಿ ಹೋಗ್ಬೇಕಂದ್ರೆ ಮೊದಲು ನಮ್ಮ ನಾಡಿನ ಜನರು ಸರಿ ಹೋಗಬೇಕು, ಅವರು ಎಚ್ಚೆತ್ಕೋಬೇಕು. ಈ ಹಿಂದೆ 2-3 ದಶಕಗಳ ಹಿಂದೆ ಇದ್ದಂಥ ಹೋರಾಟದ ಒಂದು ಗುಣಗಳನ್ನು ಮೈಗೂಡಿಸ್ಕೊಂಡು ಇಂಥದ್ರ ವಿರುದ್ಧ, ಇಂಥ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಹೋರಾಟಗಳು ಮಾಡಿದಾಗ ಮಾತ್ರ ನಾವು ಕನಿಷ್ಠ ಒಂದು ಅರ್ಧ ಭಾಗದಷ್ಟಾದರೂ ಇಂಥ ಭ್ರಷ್ಟ ವ್ಯವಸ್ಥೆ ಸರಿಪಡಿಸುವಂಥ ನಿಟ್ಟಿನಲ್ಲಿ ಯಶಸ್ವಿ ಆಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಬಡವ ಮನೆ ಇಮಿಡಿಯೇಟ್ ಆಗಿ ಹೊಡೆದಾಕ್ತಾರೆ ಅಥವಾ ಬೀಗ ಹಾಕ್ತಾರೆ, ಅದಕ್ಕೆ ಸಂಬಂಧಪಟ್ಟ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ. ಈ ಥರದ ಒಂದು ದಾಖಲೆ ಸಮೇತ ನೀವು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀರಿ. ಈಗ ತಕ್ಷಣ ಆ ಒಂದು ಅಕ್ರಮ ಏನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನಿದೆ ಅದಕ್ಕೆ ತಕ್ಷಣ ಬೀಗ ಮುದ್ರೆ ಹಾಕಬೇಕು ಅಂತ ತಮ್ಮ ಡಿಮ್ಯಾಂಡ್ ಮಾಡ್ತಾರೆ. ನಾನು ಇಷ್ಟೆಲ್ಲ ಅಧಿಕಾರಿಗಳಿಂದ ಜಾರಿ ನಿರ್ದೇಶನದ ಲೋಕಾಯುಕ್ತ ದೂರನ್ನು ಕೊಟ್ಟಿದ್ದೀನಿ, ಅದೊಂದು. ಆದರೆ ಇನ್ನೊಂದು ನಾನು ನಮ್ಮ ವಕೀಲರ ಮೂಲಕ ಇದಕ್ಕೆ ಈ ಒಂದು ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟಾಗೆ ಸುಖಾ ಬ್ರೂ ಆ್ಯಂಡ್ ಕಿಚನ್ಗೆ ಸಂಬಂಧಪಟ್ಟಾಗೆ ನಾನು ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಕೂಡ ಇನ್ನು 3-4 ದಿನಗಳು ನಮ್ಮ ವಕೀಲರ ಮೂಲಕ ಮಾಡ್ತಾಯಿದ್ದೆ. ಆ ಮೂಲಕ ಕಾನೂನು ರೀತಿಯಲ್ಲಿ ನಾನು ಜಯ ಗಳಿಸ್ತೀನಿ ಅನ್ನೋ ದೃಢವಾದಂಥ ವಿಶ್ವಾಸ ನನಗಿದೆ. ಇದಿಷ್ಟು NR ರಮೇಶ್ ಅವ್ರ ಮಾತು. ಏನಂದ್ರೆ ಹೋರಾಟ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಜೊತೆಯಲ್ಲಿ ಈ ಸುಖಾ ಬ್ರೂ ಅಂಡ್ ಕಿಚನ್ಸ್ ಏನಿದೆ ಇದನ್ನ ಸಂಬಂಧಪಟ್ಟಂತೆ ಕೂಡಲೇ ಅದನ್ನು ಬೀಗ ಮುದ್ರೆಯನ್ನು ಹಾಕುವಂಥದ್ದು, ಸಂಪೂರ್ಣವಾಗಿ ಅದಕ್ಕೆ ಏನು ಕಾನೂನಾತ್ಮಕವಾಗಿ ಎಲ್ಲ ಲೈಸೆನ್ಸ್ಗಳನ್ನು ಕ್ಯಾನ್ಸಲ್ ಮಾಡೋದ್ರು. ಜೊತೆಯಲ್ಲಿ ಯಾರು ಅಕ್ರಮವನ್ನು ಎಸಗಿ ಕೋಟಿ ದುಡ್ಡನ್ನು ಲಪಟಾಯಿಸಿದ್ದಾರೆ ಅಧಿಕಾರಿಗಳನ್ನು, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎನ್ನುವಂಥದ್ದು NR ರಮೇಶ್ ಅವರ ಒತ್ತಾಯ. ಹಾಗಾದರೆ ಯಾವ ರೀತಿಯಾದ ಕ್ರಮ ಆಗುತ್ತೆ ಅನ್ನೋದನ್ನ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತಾ, ಆಯುಕ್ತರು ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರ, ಅಬಕಾರಿಯ ಆಯುಕ್ತರು ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಏನು ಆರೋಪವನ್ನು ಹೊಂದಿರುವಂತಹ ದಾಖಲೆ ಸಮೇತ ಇವತ್ತೇನು ಬಿಡುಗಡೆ ಮಾಡಿದ್ದಾರೆ. ಆ ಸುಖ ಅನ್ನುವಂಥ ಆ ಒಂದು ಕಿಚನ್ ರೆಸ್ಟೋರೆಂಟ್ ಏನು ಹೇಳ್ತಿದ್ದಾರೆ, ಬ್ರೇವರೇಜಸ್, ಅದನ್ನ ಬೀಗ ಮುದ್ರೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪ್ರಸನ್ನ ದೇವನೂರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.